ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಡಿ ಕೆ ಶಿವಕುಮಾರ್ ಇನ್ನೇನು ಬುಧವಾರ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಅವರ ಮುಂದಿರುವ ಸವಾಲುಗಳು ಏನು ಅನ್ನೋದನ್ನು ನಾವು ಪ್ರತಿದಿನ ತೋರಿಸ್ತೀವಿ. ಇವತ್ತಿನ ವಿಷಯ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಸವಾಲು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ಈ ವಾಟ್ಸಾಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಇನ್ನು ಎಕ್ಸ್ನಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ಸಿಎಂ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಎದುರಿಸಬೇಕಾಗಿರುವ ಸವಾಲುಗಳಲ್ಲಿ ಮತ್ತೊಂದು ಸವಾಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರಿದ ಮೇಲೆ ಲೋಕಲ್ ಎಲೆಕ್ಷನ್ಗಳನ್ನು ಮಾಡ್ತಾರಾ? ಡಿ ಕೆ ಶಿವಕುಮಾರ್ ಹೇಗೆ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ? ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಈಗ ಮೊದಲು ಕರೆಯಲಿದ್ದಾರೆ ರಮೇಶ್ ಅಂತೇಳಿ. ರಮೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ರಮೇಶ್ ಅವರೇ, ಮಂಡ್ಯದಿಂದ ಕರೆ ಮಾಡಿದ್ದೀರಿ. ಲೋಕಲ್ ಎಲೆಕ್ಷನ್ಗಳನ್ನು ಮಾಡ್ತಾರಾ? ಸರ್ ಮಾಡಲೇಬೇಕು ಸರ್. ಸರ್ ಈಗ ಲೋಕಲ್ ಅಲ್ಲಿ ಪಕ್ಷ ಇದ್ರೆ ಇವ್ರದ್ದು ಪಾರ್ಲಿಮೆಂಟ್ ಇರಲಿ ಅಥವಾ ವಿಧಾನಸೌಧ ಇರಲಿ, ಇಲ್ಲಿ ನಮ್ಮಿಂದ ಶುರು ಆಗಬೇಕು. ನಂಬರ್ 1. ನಂಬರ್ 2, ಇವರು ಅಲ್ಲೆಲ್ಲ ದಾವಣಗೆರೆ, ಬಾಗಲಕೋಟೆ, ಚನ್ನಪಟ್ಟಣ ಖಾಲಿಯಾದ 6 ತಿಂಗಳೊಳಗೆ ಇವರು ಎಲೆಕ್ಷನ್ ಮಾಡೋಕೆ ಒದ್ದಾಡ್ತಾರೆ. ಇನ್ನೂ 2 ವರ್ಷ ಇದೆ ವಿಧಾನಸೌಧದ ಎಲೆಕ್ಷನ್, ಈಗಲೇ ಪ್ರಿಪೇರ್ ಆಯ್ತವ್ರೆ ಇವರು. ರಮೇಶ್ ಅವರೇ, ಏನ್ ಗೊತ್ತಾ, ಲೋಕಲ್ ಎಲೆಕ್ಷನ್ ಏನಕ್ಕೆ ಮಾಡಬೇಕು ಅಂತಂದ್ರೆ, ಒಂದು ಅಭಿವೃದ್ಧಿ ವಿಚಾರವಾಗಿರ್ಬೋದು, ಮತ್ತೊಂದು ಕೇಂದ್ರದಿಂದ ನಮಗೆ ಸಿಗಬೇಕಾಗಿರುವಂತ ಅನುದಾನವನ್ನ ಅದು ಪೂರಕವಾಗಿ ಬಳಕೆ ಮಾಡಿಕೊಳ್ಬೇಕು. ಇವರು ಚುನಾವಣೆನೇ ನಡೆಸಲಿಲ್ಲ ಅಂತ ನಮಗೆ ಕೇಂದ್ರದಿಂದ ಸಿಗುವಂತ ಅನುದಾನ ಸಿಗೋದಿಲ್ಲ. ಹಾಗಾಗಿ ಇವರು ಈಗ ಕೇಂದ್ರ ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಪಂಚಾಯತಿ ಎಲೆಕ್ಷನ್ ಎಷ್ಟು ಖಾಲಿ ಇದಾವೆ ಸರ್? ಮುನ್ಸಿಪಾಲಿಟಿ ಎಲೆಕ್ಷನ್ ಎಷ್ಟಿದೆ? ಬೆಂಗಳೂರು ಎಷ್ಟು ವರ್ಷದಿಂದ ಖಾಲಿ ಬಿದ್ದಿದೆ ಸರ್? ಇವ್ರಿಗೆ ಎಲ್ರು ಇವ್ರ ಹತ್ರಕ್ಕೆ ಬರ್ಬೇಕು, ಎಲ್ಲಾ ಅನುದಾನ ಇವ್ರಿಗೆ ಸಿಕ್ಕಬೇಕು. ಆದ್ರೆ ಇವ್ರಿಗೆ ಅಧಿಕಾರ ಹಂಚಿಕೆ ಆಗ್ಬಾರ್ದು. ಇವರು 70 ವರ್ಷ, 80 ವರ್ಷ, 90 ವರ್ಷ ಆದ್ರೂ ಇವರೇ ಅಧಿಕಾರ ಅನುಭವಿಸ್ಬೇಕು. ಸ್ಥಳೀಯವಾಗಿ ಯಾರು ನಾಯಕರು ಬೆಳೆಯಂಗಿಲ್ಲ. ಈ ಸಲ ಇವರು GBA ಎಲೆಕ್ಷನ್ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಇವರು 2028ಕ್ಕೆ ಠೇವಣಿ ಕಳ್ಕೊಳ್ತಾರೆ ಇವರೆಲ್ಲ MLA ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಲೇಶ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಏನ್ ಹೇಳ್ತೀರಿ? ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗದೆ ಇರೋದು ಡಿ ಕೆ ಶಿವಕುಮಾರ್ ಅವ್ರು ಬಂದ್ಮೇಲೆ ಆಗತ್ತೆ ಅನ್ನೋ ನಿರೀಕ್ಷೆ ನಿಮಗಿದೆಯಾ? ನಿರೀಕ್ಷೆ ಇದೆ ಮೇಡಮ್. ಆದ್ರೂ ಜನಸಾಮಾನ್ಯರ ದುಡ್ಡು ಈ ಸರ್ಕಾರ ಅಥವಾ ಆಡಳಿತ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಸಮರ್ಪಕವಾಗಿ ನಿರ್ವಹಿಸ ಆಗೋದಿಲ್ಲ. ಇದು ಏನಾಗೈತೆ ಅಂದ್ರೆ ದುರಾಡಳಿತ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಲೂಟಿ ಹೊಡೆಯುವಂತ ಸರ್ಕಾರ. ಈ GBA ಮಾಡಾಕಿರ್ತಾರಲ್ಲ, ಈ GBA ಎಲೆಕ್ಷನ್ ಇನ್ನೂ 3 ರಿಂದ 4 ತಿಂಗಳು ಆಗೋದಿಲ್ಲ. ಈ ಸರ್ಕಾರ ಸರಿ ಹೋಗೋದಿಲ್ರಿ ಮೇಡಮ್. ಧನ್ಯವಾದ ಸರ್ ರಿಪಬ್ಲಿಕ್ ಕನ್ನಡ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಅಬ್ದುಲ್ ರಜಾಕ್ ಅಂತ ಹೇಳಿ. ಅಬ್ದುಲ್ ರಜಾಕ್ ಅವರ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸ್ಥಳೀಯ ಸಂಸ್ಥೆ ಚುನಾವಣೆ ನಡಿಬೇಕಾ ನಡಿಬಾರ್ದಾ? ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾರೆ ಅಂತ ನಿರೀಕ್ಷೆ ಇದೆಯಾ ನಿಮ್ಗೆ? ಸರ್ 100% ನಡೆಸ್ತಾರೆ ಸರ್. ನಮ್ ನಂಬಿಕೆ ಇದೆ ಸರ್, 100% ನಡೆಸ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ. ಯಾಕಂತಂದ್ರೆ ಎಲ್ಲ ಕೆಳಮಟ್ಟ ಕಾರ್ಯಕರ್ತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸ್ಥಳೀಯ ಚುನಾವಣೆ ನಡೆದ್ರೆ ಎಲ್ಲರಿಗೂ ಅನುಕೂಲ ಆಗ್ತದ. ನಮ್ ನಿರೀಕ್ಷೆ ಬಹಳ. ಸಿದ್ದರಾಮಯ್ಯ ಸಾರ್ ಹತ್ರ ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಆಗ್ಲಿಲ್ಲ. ಇವಾಗ ಅದೇ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ ಸರ್. ಏನ್ ಮಾಡ್ತಾರೆ ನೋಡೋಣ ಸರ್. ಓಕೆ, ಥ್ಯಾಂಕ್ ಯು ಅಬ್ದುಲ್ ರಜಾಕ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಒಬ್ರು ಕರೆ ಮಾಡಿದ್ದಾರೆ, ಗಿರೀಶ್ ಅಂತೇಳಿ. ಗಿರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನನ್ಸುತ್ತೆ, ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ನಡೆಸ್ತಾರೆ ಅಂತ ಅನ್ಸುತ್ತಾ? ಸ್ಥಳೀಯ ಚುನಾವಣೆ ನಡೆಸ್ತಾರೆ ಸರ್. 3ನೇ ತರಕ್ಕೆ ಮುಖ್ಯಮಂತ್ರಿಗಳಾಗ್ತಾರೆ ಅವರು. ಸ್ಥಳೀಯ ಚುನಾವಣೆಗಳು ನಡೆಸಬಹುದು ಅನ್ಕೊಂಡಿವಿ. ಯಾಕಂದ್ರೆ ಈಗ ಅವಧಿಗಳು ಮುಗಿದಿವೆ. ಅದೇ ಅವಧಿ ಬಾಧನಾಗಿದೆ. ಅಭಿವೃದ್ಧಿ ಕಡೆ ಪೆಟ್ಟಾಗುತ್ತೆ. ಯಾಕಂದ್ರೆ ಜನ ಆಡಳಿತ ಕೊಡಬೇಕು ಜನಪ್ರತಿನಿಧಿಗಳಿಗೆ. ಹಂಗಾಗಿ ಅಭಿವೃದ್ಧಿ ಕಡೆ ಸ್ವಲ್ಪ ಒಪ್ಪಾಗುತ್ತೆ. ಸ್ಥಳೀಯ ಚುನಾವಣೆಗಳು TP ZT ಎಲೆಕ್ಷನ್ ಆಗಿಲ್ಲ. ಈಗ ಸ್ಥಳೀಯ ಚುನಾವಣೆ ನಡೆಸ್ತಾರೆ ಆ ವಿಶ್ವಾಸ ಇದೆ ಅಂತ ಹೇಳ್ತಿದ್ದೀರಿ. ಇಷ್ಟು ದಿನ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆದೇ ಇಲ್ವಲ್ಲ, ಏನಾಗಿದೆ? ಇವರು ಮುಖ್ಯಮಂತ್ರಿ ನಡೆಸ್ಬೋದಲ್ಲ ಅಂತ, ಇವರು ಅಧಿಕಾರ ವಹಿಸ್ಕೊಂಡು ಮೇಲೆ ನಡೆಸ್ಬೋದು ಅಂತ ನಮ್ದೊಂದು ಅಭಿಪ್ರಾಯ ಇದೆ. ಓಕೆ, ಥ್ಯಾಂಕ್ ಯು ಗಿರೀಶ್ ಅವರೇ. ರಂಗಸ್ವಾಮಿ ಅನ್ನೋರು ಕರೆ ಮಾಡಿದ್ದಾರೆ. ರಂಗಸ್ವಾಮಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನ್ ಅನ್ಸುತ್ತೆ, ಚುನಾವಣೆ ನಡೆಸ್ತಾರೆ ಅಂತ ಅನ್ಸುತ್ತಾ?
ಸರ್ ಇಲ್ಲಿ ತನಕ ಚುನಾವಣೆ ಮುಂದೆ ಹಾಕು ಬರ್ತಾ ಇರೋದೇ ಡಿ ಕೆ ಶಿವಕುಮಾರ್ ಅವರು. ಯಾಕೆ ಅಂದ್ರೆ ತನ್ನ ಕುರ್ಚಿಗೋಸ್ಕರ ಚುನಾವಣೆ ಎಲ್ಲಿ ನಡೆದ್ರೆ ಕುರ್ಚಿಯಿಂದ ಮುಂದಕ್ಕೆ ಹೋಗ್ತದೋ ಅಂತ ಒಂದೇ ಕಾರಣಕ್ಕೋಸ್ಕರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಚುನಾವಣಾಧಿಕಾರಿ ಕುರೇಶಿ ಅವರು ಕೂಡ ಪತ್ರಿಕಾಗೋಷ್ಠಿ ಮಾಡಿ ನನ್ನ ಚುನಾವಣೆನ ನಡೆಸ್ತೀವಿ ಜೂನ್ ಒಳಗೆ ಎಂಡೊಳಗೆ ಅಂತ ಹೇಳಿದಾಗ ತನ್ನ ಕ್ಯಾಬಿನ್ ಕರ್ಸ್ಕೊಂಡು ಕೂಡ ಅವ್ರು ಗಲಾಟೆ ಮಾಡ್ತಾರೆ ಇದೇ ಸಿದ್ದರಾಮಯ್ಯನವ್ರ ಮುಂದೆ. ಇವತ್ತೇನಾರ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, GBA ಇರ್ಬೋದು, ಈ ಚುನಾವಣೆಗಳು ಮುಂದೆ ಹೋಗ್ತಾ ಇರೋದೇ ಡಿ ಕೆ ಶಿವಕುಮಾರ್ ಅವರಿಂದ. ದಯಮಾಡಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡೋದೇನಂದ್ರೆ, ನಾನು ಕೂಡ ರಾಮನಗರ ಜಿಲ್ಲೆಯವನಾಗಿ ನೀವು ಕೂಡ ರಾಮನಗರ ಜಿಲ್ಲೆಯಲ್ಲಿದ್ದೀರಿ. ಇಲ್ಲಿ ಯಾವುದೇ ಸ್ಥಳೀಯವಾಗಿ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ನೋಡಲ್ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ, ಗ್ರಾಮ ಪಂಚಾಯತಿಗಳಲ್ಲಿ ಸರಿಯಾದ ಕೆಲಸಗಳಾಗ್ತಾ ಇಲ್ಲ, ಎಲೆಕ್ಟೆಡ್ ಬಾಡಿ ಇಲ್ಲ. ದಯಮಾಡಿ ಸರ್ಕಾರವನ್ನ ಒತ್ತಾಯಿಸ್ತೀವಿ, ಆದಷ್ಟು ಬೇಕಾ ಈ ವರ್ಷದಲ್ಲಿ ಎಲ್ಲಾ ಚುನಾವಣೆಗಳನ್ನ ಮುಕ್ತಿ. ಯಾಕೆಂದ್ರೆ ಮುಂದೆ ನೀವು 27ಕ್ಕೆ ಹೋದ್ರೆ ಚುನಾವಣೆ ಮಾಡಲ್ಲ. ಯಾಕೆ ಅಂದ್ರೆ ನಿಮ್ಮ ಚುನಾವಣೆ ಎತ್ತ ಬರುತ್ತೆ, ನೀವು ಯಾವ ಸ್ಥಳೀಯ ಚುನಾವಣೆಗಳನ್ನು ಮಾಡಲ್ಲ. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ ಅವರೇ. ಬಸವರಾಜ್ ಅಂತೇಳಿ ಶಿರ್ಸಿಯಿಂದ ಉತ್ತರ ಕನ್ನಡದಿಂದ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಏನು ಅನಿಸ್ತಾ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ತಾರಾ ಡಿ ಕೆ ಶಿವಕುಮಾರ್ ಅವರು? ನಡೆಸಲೇಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ, ನಡೆಸಲೇಬೇಕಾಗುತ್ತೆ. ಡಿ ಕೆ ಅವರು ಮಾಡಬಹುದು ಅನ್ನೋ ಭರವಸೆ ಇದೆ. ಸ್ಥಳೀಯ ಸಂಸ್ಥೆನ ಅವರು ಇದು ಮಾಡ್ತಾರೆ ಅಂತ ಭರವಸೆ ಇದೆ. ಓಕೆ, ಇಷ್ಟು ದಿವಸ ನಡೆಸಿಲ್ವಲ್ಲ, ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ಅನಿಸ್ತಾ ಇದೆ? ಇದು ಇದನ್ನ ರಿಸರ್ವೇಶನ್ ಇದರಿಂದ ಪ್ರಾಬ್ಲಮ್ ಆಗಿತ್ತು. ರಿಸರ್ವೇಶನ್ ಈಗ ಸರಿ ಮಾಡಿ ಆಗಿದೆ, ಕೆಲವೆಲ್ಲ ಅನೌನ್ಸ್ ಆಗಿದ್ದಾವೆ. ಇದರಿಂದ ಆಗ್ಬೋದು ಅಂತ ಅನ್ಸುತ್ತೆ, ಆಶಾಭಾವನೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ. ಬೆಂಗಳೂರಿಂದ ಹರಿಪ್ರಸಾದ್ ಅಂತೇಳಿ ಕರೆ ಮಾಡಿದ್ದಾರೆ. ಹರಿಪ್ರಸಾದ್ ಅವರೇ ನಮಸ್ಕಾರ. ಹರಿಪ್ರಸಾದ್ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ನಮಸ್ತೆ, ಕೇಳಿಸ್ತಿದೆ. ಹೇಳಿ, ಚುನಾವಣೆ ಭಾಗ್ಯ ಕೊಡ್ತಾರಾ ಡಿ ಕೆ ಶಿವಕುಮಾರ್ ಅವರು? ಸಾಧ್ಯನೇ ಇಲ್ಲ. ಯಾಕಂದ್ರೆ 3 ಪಕ್ಷಗಳ ಶಾಸಕರು ಬೆಂಗಳೂರಲ್ಲಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ GBA ನಡೆಸಬಾರ್ದು ಅಂತ. ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿದ್ರೆ ಶಾಸಕರುಗಳಿಗೆ ಯಾವುದೇ ರೀತಿ ಗ್ರಿಪ್ ಇರೋದಿಲ್ಲ. ಅವ್ರ ಮೇಲೆ ಹಿಡಿತಾ ಬೇರೆ ಬೇರೆ ಪಕ್ಷಗಳು ಇರ್ತಾರೆ. ಈಗ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡ್ತಿರೋದು ಶಾಸಕರು. ನೆಕ್ಸ್ಟ್ ಕಾರ್ಪೊರೇಟರ್ಸ್ ಅಥವಾ ಸ್ಥಳೀಯ ಸಂಸ್ಥೆ ಚುನಾಯಿತ ಜನಪ್ರತಿನಿಧಿಗಳು ಬಂದು ಅವ್ರನ್ನ ಗ್ರಿಪ್ ಹಿಡ್ಕೊಳ್ಳೋದು ಬಂದು ಅವರೇ ಆಗಿರ್ತಾರೆ, ಅಧಿಕಾರಿಗಳು ಗ್ರಿಪ್ ಹಿಡ್ಕೊಳ್ಳೋದು. ಶಾಸಕರ ಅಂಡರ್ ಅಲ್ಲಿ ಈಗ ಇರೋದ್ರಿಂದ ಅವರ ಕಮಿಷನ್ ದಂಧೆಗಳು ಮತ್ತೆ ಪರ್ಸೆಂಟೇಜ್ ದಂಧೆಗಳು ಎಲ್ಲ ಶಾಸಕರಿಗೆ ಡೈರೆಕ್ಟ್ ಆಗಿ ಹೋಗ್ತಿದೆ. ಅದರಿಂದ 3 ಪಕ್ಷದ ಶಾಸಕರು ಒಟ್ಟಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ನಡೆಸ್ತಾ ಇರೋ ಹಾಗೆ ಒಗ್ಗಟ್ಟಾಗಿ ಇವತ್ತಿರೋದು. ಈಗ ಮುಂದೆ ಡಿ ಕೆ ಶಿ ಅವರು CM ಆದ್ರೂ ಕೂಡ ಶಾಸಕಗಳು ಒತ್ತಾಯ ಇರುತ್ತೆ ಚುನಾವಣೆ ಮಾಡಬಾರ್ದು ಅಂತ. ಓಕೆ, ಥ್ಯಾಂಕ್ ಯು ಹರಿಪ್ರಸಾದ್ ಅವರೇ. ಮುತ್ತರಾಯಪ್ಪ ಅಂತೇಳಿ ಮತ್ತೊಬ್ಬರು ಕರೆಯಲಿದ್ದಾರೆ. ಮುತ್ತರಾಯಪ್ಪ ಅವರು ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮುತ್ತರಾಯಪ್ಪ ಅವರೇ, ಏನು ಅನಿಸ್ತಾ ಇದೆ, ಚುನಾವಣೆ ನಡೆಸ್ತಾರಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ? ಇಲ್ಲ ಸರ್, ಇವ್ರು ನಡೆಸೋದಿಲ್ಲ. ಯಾಕೆ ನಡೆಸಲ್ಲ? ನಡೆಸ್ಬೇಕಲ್ವಾ, ಇವ್ರ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿ ಸರ್, ಇವ್ರು ಮಾಡಲ್ಲ. ಯಾಕೆ ಮಾಡಲ್ಲ? ಯಾಕೆ ಹಂಗ ಅನಿಸ್ತಾ ಇದೆ ನಿಮ್ಗೆ? ಮನಸ್ಸು ಅವರು ಈ ತರ ಮಾಡ್ಕೊಂಡ್ ಮುಂದೆ ಸುಮ್ಮನೆ ಯಾವ್ಯಾವ ದುಡ್ಡು ವೇಸ್ಟ್ ಮಾಡ್ತಾವ್ರೆ. ದುಡ್ಡುಗಳೆಲ್ಲ ವೇಸ್ಟ್ ಆಗ್ತಾ ಇದೆ. ಈ ಚುನಾವಣೆಗೆ ಬರ್ಬೇಕಂದ್ರೆ ದುಡ್ಡು ಬೇಕಲ್ವಾ ಸರ್? ಇವರು ಇದು ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಅಂತ ಕೊಟ್ಕೊಂಡು ಹೋದ್ರೆ ಚುನಾವಣೆ ಬೇಕಲ್ವಾ ಸರ್? ಬಂಡವಾಳ ಎಲ್ಲೂ ಇನ್ನೇನು ಮಾಡಕ್ಕತ್ತ ಚುನಾವಣೆನ? ಓಕೆ, ಅದೇ ಸರ್, ಇವ್ರು ಮಾಡಲ್ಲ. ಇಲ್ಲ ಅಂದ್ರೆ ಹಂಗ್ ಬೇಕಾದ್ರೆ ಕೋರ್ಟ್ ಗೊತ್ತಾಗ್ತಿಲ್ಲ. ಇವಾಗ ಹೋದ್ರಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ನಡೆಯ. ಓಕೆ.